ನಮಸ್ಕಾರ, ಗುಡ್ ಈವ್ನಿಂಗ್, ವೆಲ್ಕಮ್. ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಹರೀಶ್ ನಾಗರಾಜು. ರಾಮ ಮಂದಿರ ನಿರ್ಮಾಣ ಒಂದು ರೀತಿ ಶತಮಾನದ ಸಮಸ್ಯೆ, ಹಲವಾರು ದಶಕಗಳ ಹೋರಾಟ ಕೂಡ ಫೈನಲಿ ಇದಕ್ಕೊಂದು ಮುಕ್ತಿ ಸಿಕ್ಕಂಗೆ ಕಾಣಿಸ್ತಾ ಇದೆ. ಐ ಥಿಂಕ್ ನವೆಂಬರ್ನ ಮೊದಲನೇ ವಾರ, ಎರಡನೇ ವಾರದಲ್ಲಿ ಇದಕ್ಕೊಂದು ಅಂತಿಮ ಹಂತದ ಈ ಸಮಸ್ಯೆಗಳ ಪರಿಹಾರ ಸುಪ್ರೀಂ ಕೋರ್ಟ್ ಕೊಡೋದಿದೆ. ಮಗದೊಂದು ಕಡೆ ಮಹಾರಾಷ್ಟ್ರ, ಹರಿಯಾಣದಲ್ಲಿ ಎಲೆಕ್ಷನ್, ಹಾಗಾಗಿ ಇವತ್ತು ಮೋದಿಯ ಮಾತಿನ ಏಟು ತುಂಬ ಜೋರಾಗೇ ಇತ್ತು. ಮತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಬ್ಬರು ರಾಜಕಾರಣಿಗಳ ಒಂದು ರೀತಿ ಹುಲಿಗಳ ಥರ ಅವರಿಬ್ಬರು ಒಬ್ಬರ ಮೇಲೊಬ್ಬರು ಮುಗಿ ಬೀಳ್ತಿದ್ದಾರೆ. ಫೈನಲಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಮುಹೂರ್ತ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ. ಇದೊಂದು ರೀತಿ ಆಣೆ ಪ್ರಮಾಣದ ಕೆಲಸ ಇದೆ. ಎಲ್ಲವನ್ನು ನಿಮ್ಮ ಮುಂದೆ ಅಪ್ಡೇಟ್ ಮಾಡ್ತೀನಿ. ಶುರು ಮಾಡೋಣ. ಮೊದಲಿಗೆ ಹೆಡ್ಲೈನ್ಸ್. ರಾಮ ಮಂದಿರ ಅನ್ನೋ ಶತಮಾನದ ಸಮಸ್ಯೆಗೆ ಕಡೆಗೂ ಮುಕ್ತಿ. ವಾದ ಪ್ರತಿವಾದದ ವೇಳೆ ನಕ್ಷೆ ಚಿಂದಿ ಇನ್ನೊಂದೇ ತಿಂಗಳಲ್ಲಿ ತೀರ್ಪು. ವಿಶ್ವದಾದ್ಯಂತ ಕುತೂಹಲ. 25 ಕೋಟಿ ಡೀಲ್. ಬ್ಲೂ ಫಿಲ್ಮ್ ಫ್ಯಾಮಿಲಿ. ಸಾಂಸ್ಕೃತಿಕ ನಗರಿಯಲ್ಲಿ ಹುಲಿಗಳ ಟಾಕ್ ಫೈಟ್. ಚಾಮುಂಡಿ ಬೆಟ್ಟದಲ್ಲಿ ಆಣೆ ಪ್ರಮಾಣಕ್ಕೆ ವೇದಿಕೆ ಫಿಕ್ಸ್. ಬೈ ಎಲೆಕ್ಷನ್ ಸ್ಟ್ರಾಟಜಿ. ಐಟಿ ದಾಳಿ ಟೆನ್ಷನ್. ಮೇಡಮ್ ಸೋನಿಯಾ ಜೊತೆ ಸಿದ್ದು ಮೀಟಿಂಗ್. ಇದರ ಬೆನ್ನಲ್ಲೇ ಶಾಕ್ ಕೊಟ್ಟರು ರಾಮಮೂರ್ತಿ ವೇಣುಗೋಪಾಲ್. ಡಿಕೆಶಿ ಅಮ್ಮ ಪತ್ನಿ ಉಷಾಗೆ ತಾತ್ಕಾಲಿಕ ರಿಲೀಫ್. ಇಡಿ ಸಮನ್ಸ್ ರದ್ದು ಮಾಡಿದ ದೆಹಲಿ ಹೈಕೋರ್ಟ್. ಕೆಎನ್ ರಾಜಣ್ಣಗೆ ಡ್ರಿಲ್ಲು. ಮಹಾರಾಷ್ಟ್ರದಲ್ಲಿ ಮೋದಿ, ಹರಿಯಾಣದಲ್ಲಿ ಅಮಿತ್ ಶಾ ರ್ಯಾಲಿ. ದೇಶ ಪ್ರೇಮ ಅಂದ್ರೆ ಅದು ಸಾವರ್ಕರ್. ಟೀಕಾಕಾರರಿಗೆ ಪ್ರಧಾನಿ ಮಾತಿನ ಏಟು. ಮೊದಲನೇ ಸುದ್ದಿ, ಅಫ್ಕೋರ್ಸ್ ಅದು ಎಲ್ಲರ ಗಮನ ಸೆಳೆತಿರುವಂತಹ, ನಮ್ಮ ದೇಶ ಮಾತ್ರ ಅಲ್ಲ ಇಡೀ ಜಗತ್ತೇ ಬೆರಗುಗಣ್ಣಿಂದ ನೋಡ್ತಿರುವಂತಹ ಸುದ್ದಿ. ನಾವು ಚಿಕ್ಕವರಾಗಿದ್ದಾಗಿಂದ ಅಥವಾ ನಮ್ಮ ದೊಡ್ಡವರೇ ಚಿಕ್ಕವರಾಗಿದ್ದಾಗಿಂದ ಈ ಸಮಸ್ಯೆ ಯಾವಾಗ ಮುಗಿಯುತ್ತೋ ಅಂತ ಕಾಯ್ತಾ ಇದ್ವಿ. ಒಂದು ರೀತಿ ಶತಮಾನದ ಸಮಸ್ಯೆ. ಈ ವಿವಾದ ಕಡೆಗೂ ಕೂಡ ಬೀಳುತ್ತಾ ತೆರೆ ಅನ್ನೋ ಪ್ರಶ್ನೆ. ಇವತ್ತಲ್ಲ ನಾಳೆ ತೀರ್ಪು ಕೊಟ್ಟೇ ಹೋಗ್ತೀನಿ ಅಂತ ಅವರೇ CJI. ಒಂದು ಕಡೆ ಉಲ್ಟಾ ಹೊಡೆದಂತಹ ಸುನ್ನಿ ವಕ್ಫ್ ಬೋರ್ಡ್, ಮತ್ತೊಂದು ಕಡೆ ಭೂ ನಕ್ಷೆಯನ್ನೇ ಚಿಂದಿ ಮಾಡಿದಂಥ ಲಾಯರ್. ವಿಚಾರಣೆ ಮುಗೀತು, ಇನ್ನೇನಿದ್ರು ತೀರ್ಪು ಮಾತ್ರ ಬಾಕಿ. ಬರೀ ದೇಶವಷ್ಟೇ ಅಲ್ಲ, ಇಡೀ ವಿಶ್ವವನ್ನೇ ತುದಿಗಾಲ ಮೇಲೆ ನಿಲ್ಲಿಸಿರೋ ಅಯೋಧ್ಯೆ ಕೇಸ್ ವಿಚಾರಣೆ ಫೈನಲ್ ಹಂತ ತಲುಪಿದೆ. ನಿವೃತ್ತಿಗೂ ಮುನ್ನ ತೀರ್ಪು ಕೊಟ್ಟೇ ಹೋಗೋ ನಿರ್ಧಾರ ಮಾಡಿರೋ CJI ರಂಜನ್ ಗೊಗೊಯ್ ವಿಚಾರಣೆ ಕಂಪ್ಲೀಟ್ ಮಾಡಿದ್ದಾರೆ. ಹಿಂದೆ ಡೆಡ್ಲೈನ್ ಕೊಟ್ಟಿದ್ದ CJI ಹೇಳಿದಂತೆಯೇ ವಿಚಾರಣೆ ಮುಗಿಸಿ ತೀರ್ಪು ಕಾಯ್ದಿರಿಸಿದ್ದಾರೆ. ಇದರೊಂದಿಗೆ ನವೆಂಬರ್ನಲ್ಲೇ ಐತಿಹಾಸಿಕ ತೀರ್ಪು ಹೊರಬೀಳೋದು ಪಕ್ಕಾ ಆಗಿದೆ. ವಿಚಾರಣೆಯ ಆರಂಭದಲ್ಲೇ ಸುನ್ನಿ ವಕ್ಫ್ ಬೋರ್ಡ್ ತನ್ನ ದಾವೆ ಹಿಂಪಡೆಯಿತು. ಈ ಮೂಲಕ ವಿವಾದಿತ ಭೂಮಿಯ ಮೇಲಿನ ತಮ್ಮ ಹಕ್ಕನ್ನು ಬಿಟ್ಟುಕೊಡಲು ಮುಂದಾಯಿತು. ಸುನ್ನಿ ವಕ್ಫ್ ಮಂಡಳಿ ಅಧ್ಯಕ್ಷ ಫಾರೂಖಿ ವಿರುದ್ಧ ಉತ್ತರ ಪ್ರದೇಶ ಸರ್ಕಾರ CBI ತನಿಖೆಗೆ ಆದೇಶಿಸಿರೋ ಬೆನ್ನಲ್ಲೇ ಕೇಸ್ ವಾಪಸ್ ಪಡೆಯಲಾಗಿದೆ. अगर वकील को इंस्ट्रक्शन नहीं है तो मीडिया में तो फाइल होगी नहीं एप्लीकेशन. तो हमारी इत्तला तो अभी तक यही है कि कोई एप्लीकेशन उन्होंने मूव नहीं की. सर वो कहा ये जा रहा है कि देखिए इस पर हम जो मेडिएशन पैनल अब ये हमें से नहीं, मतलब आपने पूछा कोर्ट में एप्लीकेशन कोई नहीं है. मेडिएशन पैनल तो सुप्रीम कोर्ट नहीं है. बहस सुप्रीम कोर्ट में होगी, मुकदमा सुप्रीम कोर्ट में तय होगा. मेडिएशन पैनल तो सिर्फ मेडिएशन के लिए है. उसको ये अख्तियार थोड़ा कोई मुकदमा विड्रा कर दे. ಇದಾದ ಮೇಲೆ ಸುಪ್ರೀಂ ಅಂಗಳದಲ್ಲಿ ಹೈಡ್ರಾಮಾವೇ ನಡೆದು ಹೋಯಿತು. ಹಿಂದೂಗಳ ಪರ ವಕೀಲ ವಿಕಾಸ್ ಸಿಂಗ್ ವಾದ ಮಂಡಿಸುತ್ತಿದ್ರು. ಅಯೋಧ್ಯೆ ನಕ್ಷೆ ಹಿಡಿದು ಇದು ರಾಮನ ಜನ್ಮಭೂಮಿ ಅಂತ ವಾದ ಮಂಡಿಸುತ್ತಿದ್ರು. ಈ ವೇಳೆ ಅಯೋಧ್ಯೆ ನಕ್ಷೆಯನ್ನ ಮುಸ್ಲಿಂ ಸಂಘಟನೆ ಪರ ವಕೀಲ ರಾಜೀವ್ ಧವನ್ ಹರಿದು ಹಾಕಿದ್ರು. ಈ ನಕ್ಷೆ ಮೂಲಕ ವಿವಾದಾತ್ಮಕ ಸ್ಥಳವನ್ನ ರಾಮನ ಜನ್ಮಸ್ಥಳವೆಂದು ಹೇಳುತ್ತಿದ್ದಾರೆ ಎಂದು ರಾಜೀವ್ ಧವನ್ ಆಕ್ಷೇಪಿಸಿದ್ರು. ರಾಜೀವ್ ಧವನ್ ನಡವಳಿಕೆಗೆ ಕೋಪಗೊಂಡ ಜಡ್ಜ್ ಇದು ಕೋರ್ಟ್ ಘನತೆಗೆ ತಕ್ಕ ನಡವಳಿಕೆ ಅಲ್ಲ ಅಂತ ಎಚ್ಚರಿಸಿದ್ರು. सर्वोच्च न्यायालय के समक्ष हिंदू महासभा ने एक नक्शा प्रस्तुत किया था अपनी सुनवाई के दरमियान. उस नक्शा में यह कहा गया था कि ब्रिटिश पीरियड के दरमियान एक नक्शा बना था अयोध्या जी का, जिसमें राम जन्म स्थान को दर्शाया गया है. और यह वही जगह है जहां की मुसलमानों के द्वारा राम जन्म स्थान को विवादित किया गया था बाबरी मस्जिद के नाम पर. जब इस नक्शे को प्रस्तुत किया गया, जबकि यह नक्शा माननीय उच्च न्यायालय के रिकॉर्ड का पार्ट है, कन्वीनियंस कंपाइलेशन के रूप में जब दिया गया और उसकी एक प्रति राजीव धवन साहब को दी गई, उन्होंने उसको टुकड़ों में विभाजित कर दिया. ಎಲ್ಲ ಹೈಡ್ರಾಮಾಗಳ ಬೆನ್ನಲ್ಲೇ CJI ರಂಜನ್ ಗೊಗೊಯ್ ಸಿಟ್ಟಾದ್ರು.
ಇವತ್ತೇ ವಿಚಾರಣೆ ಮುಗಿಬೇಕು. ಇದೇ ರೀತಿ ಮೊಂಡುವಾದ ಮಾಡುತ್ತಲೇ ಇದ್ರೆ ನಾನು ಕೇಳೋದಿಲ್ಲ. ಇದು ಕೋರ್ಟ್ ಘನತೆಗೆ ತಕ್ಕ ನಡವಳಿಕೆ ಅಲ್ಲ ಎಂದು ಎಲ್ಲರಿಗೂ ಡೆಡ್ಲೈನ್ ಕೊಟ್ಟರು. ಇದಾದ ಬೆನ್ನಲ್ಲೇ ಮತ್ತೊಮ್ಮೆ ವಕ್ಫ್ ಬೋರ್ಡ್ ಉಲ್ಟಾ ಹೊಡೆದಿದೆ. ದಾವೆ ಹಿಂಪಡಿತೀವಿ ಅಂತ ಹೇಳಿದ ವಕೀಲರೇ ಇದೀಗ ವಿವಾದಿತ ಭೂಮಿಯಲ್ಲಿ ಮಸೀದಿ ನಿರ್ಮಾಣಕ್ಕೂ ಜಾಗ ಕೊಡಿ ಅಂತ ಹೊಸ ವಾದ ಮಂಡಿಸಿದ್ದಾರೆ. ಆದ್ರೆ ಮತ್ತೋರ್ವ ದೂರುದಾರ ಇಕ್ಬಾಲ್ ಅನ್ಸಾರಿ ಮಾತ್ರ ಕೋರ್ಟ್ ತೀರ್ಪು ಏನೇ ಬಂದರೂ ಸ್ವಾಗತ ಅಂದಿದ್ದಾರೆ. ये फैसला जो भी कोर्ट करेगा उसको हम मानेंगे. हम इसके आगे भी नहीं जाते, पीछे भी नहीं जाते. जो कुछ को सरकार, ये माननीय प्रधानमंत्री नरेंद्र मोदी जी की सरकार है, योगी जी की सरकार है. कानून व्यवस्था को उनको देखना वो उनका काम है, फैसला करना कोर्ट का काम है, मानना हमारा काम. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆಯೇ ಸುದೀರ್ಘ 46 ದಿನಗಳ ವಿಚಾರಣೆ ಕಡೆಗೂ ಮುಗಿದಿದೆ. ತೀರ್ಪು ಕಾಯ್ದಿರಿಸಿರೋ ಸುಪ್ರೀಂನತ್ತ ಇದೀಗ ಇಡೀ ವಿಶ್ವದ ಕುತೂಹಲ ಕೆರಳಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವಾದ ಪ್ರತಿವಾದ ಮುಗಿತು, ಇನ್ನೇನಿದು ತೀರ್ಪು ಮಾತ್ರ ಬಾಕಿ. ಅಯೋಧ್ಯೆ ಇದು ನಿನ್ನೆ ಮೊನ್ನೆದಲ್ಲ, ಶತಕಗಳ ಹಿಂದಿನ ವಿವಾದ. ಹೌದು, ಪ್ರತಿ ಚುನಾವಣೆ ಬಂದರೂ ಸಾಕು ತಾಳ ಎಲ್ಲರೂ ಕೂಡ ಉರುಳಿಸ್ತಾರೆ. ಆದರೂ ಇದು ಬಗೆಹರಿತಾ ಇಲ್ಲ. ಈಗ ಅದಕ್ಕೊಂದು ಮುಕ್ತಿ ಹಾಡುವಂತಹ ಟೈಮ್ ಬಂದಿದೆ. ಈ ಅಯೋಧ್ಯೆಯ ಈ ಹೋರಾಟ ಎಲ್ಲವನ್ನು ಕೂಡ ನಿಮ್ಮುಂದೆ ಇಡುವಂತಹ ಪ್ರಯತ್ನ ನೋಡ್ಕೊಂಡು 1928 ಬಾಬರ್ ಸರ್ವಾಧಿಕಾರದ ಡಾಯ್. ಮಂದಿರ ಹೋಯ್ತು, ಮಸೀದಿ ಬಂತು. ಮೊಘಲ್ ರಾಜ ಬಾಬರ್ ಅವತ್ತು ಮಾಡಿದ ಅಚಾತುರ್ಯದಿಂದಾಗೆ ಇಡೀ ದೇಶ ಇವತ್ತಿಗೂ ರಾಮನಾಮ ಜಪ ಮಾಡೋ ಹಾಗಾಗಿದೆ. ಬಳಿಕ ಪೂಜೆ ವಿಚಾರವಾಗಿ ಘರ್ಷಣೆಗಳೇ ನಡೆದು ಹೋದವು. ಆಗ ಮಧ್ಯಸ್ಥಿಕೆ ವಹಿಸಿದ ಬ್ರಿಟಿಷರು ಮಸೀದಿ ಒಳಗೆ ಮುಸ್ಲಿಮರು, ಹೊರಗೆ ಹಿಂದೂಗಳ ಪ್ರಾರ್ಥನೆಗೆ ಅವಕಾಶ ಮಾಡಿಕೊಟ್ರು. ಆದ್ರೂ ರಾಮದೇವರ ಪೂಜೆಗಾಗಿ ಮಸೀದಿಯೊಳಗೆ ರಾಮನ ವಿಗ್ರಹ ಪ್ರತಿಷ್ಠಾಪನೆ ಮಾಡೋ ದುಸ್ಸಾಹಸ ಕೂಡ ಆಗಿ ಹೋಯ್ತು. ಆಗ ಇಡೀ ಮಸೀದಿಗೆ ಬೀಗ ಹಾಕುವಂತಾಯ್ತು. ಅದಾದ ಕೆಲ ದಿನಗಳ ಬಳಿಕ ಅಂದ್ರೆ 1984ರಲ್ಲಿ ರಾಮ ಮಂದಿರ ನಿರ್ಮಾಣದ ಸಂಕಲ್ಪ ಮತ್ತೆ ಮುನ್ನೆಲೆಗೆ ಬಂತು. LK ಅಡ್ವಾಣಿ ನೇತೃತ್ವದಲ್ಲಿ ಸೋಮನಾಥದಿಂದ ಅಯೋಧ್ಯೆಯವರೆಗೆ ರಥಯಾತ್ರೆ ಕೂಡ ನಡೀತು. ನಂತರ 1992ರಲ್ಲಿ ಕರಸೇವಕರಿಂದ ಬಾಬ್ರಿ ಮಸೀದಿ ಧ್ವಂಸದಂತ ದುಷ್ಕೃತ್ಯವೇ ನಡೆದು ಹೋಯಿತು. ಅದಾದ ಬಳಿಕ ನಡೆದ ಘರ್ಷಣೆಯಲ್ಲಿ 2000ಕ್ಕೂ ಅಧಿಕ ಜನರು ಸತ್ರು. ಅದರ ದ್ವೇಷದಿಂದಲೇ 2007ರಲ್ಲಿ ಗುಜರಾತ್ನ ಗೋಧ್ರಾದಲ್ಲಿ ನಡೆದ ಹಿಂದೂ ಕಾರ್ಯಕರ್ತರ ಮೇಲಿನ ದಾಳಿಯಲ್ಲಿ ರೈಲಿಗೆ ಬೆಂಕಿ ಬಿದ್ದು 58 ಜನ ಸತ್ರೆ, ದಾಳಿ ವಿರೋಧಿಸಿ ನಡೆದ ಘರ್ಷಣೆಯಲ್ಲಿ 2000ಕ್ಕೂ ಅಧಿಕ ಜನ ಬಲಿಯಾದ್ರು. ವಿವಾದಿತ ಜಾಗದಲ್ಲಿ ದೇವಾಲಯ ಇರೋದು ಪತ್ತೆಯಾದ ಹಿನ್ನೆಲೆಯಲ್ಲಿ ವಿವಾದಿತ ಭೂಮಿಯನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡಲಾಯಿತು. ರಾಮ್ಲಾಲ್, ಸುನ್ನಿ ವರ್ಕ್ ಬೋರ್ಡ್, ನಿರ್ಮೋಹಿ ಅಖಾಡಕ್ಕೆ ಹಂಚಿಕೆ ಮಾಡಲಾಯಿತು. ಎಲ್ಲದಕ್ಕೂ ಒಂದು ತೆರೆ ಎಳೆಯೋ ನಿಟ್ಟಿನಲ್ಲಿ ಮಧ್ಯಸ್ಥಿಕೆಗಾಗಿ ಸಂಧಾನ ಸಮಿತಿ ರಚನೆ ಆಯಿತು. ನ್ಯಾಯಮೂರ್ತಿ ಖಲೀಫುಲ್ಲಾ, ರವಿಶಂಕರ್ ಗುರೂಜಿ, ಶ್ರೀರಾಮ್ ಪಾಂಚು ನೇತೃತ್ವದ ಸಂಧಾನವು ವಿಫಲವಾಯಿತು. ಪರಿಹಾರ ಕಾಣಲು ಸಂಧಾನಕಾರರು ವಿಫಲರಾದ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲೇ ವಾದ ಪ್ರತಿವಾದ ನಡೆದು ಇದೀಗ ತೀರ್ಪು ಕಾಯ್ದಿರಿಸಲಾಗಿದೆ. यह आप अवश्य मान के चले कि प्रभु श्री राम की यह भूमि है. प्रभु राम श्री राम के जन्म स्थान के बारे में जो भी फैसला आएगा, श्री राम का वहाँ स्थापना अवश्य है. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಈಗ ಆಣೆ ಪ್ರಮಾಣದ ಪರ್ವ ಶುರುವಾಗಿದೆ. ನಮ್ಮ ರಾಜಕಾರಣಿಗಳು ದೇವರನ್ನು ಬಿಡಲಿಲ್ಲ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಯಿತು, ಇದೀಗ ನಾಡದೇವಿ ಚಾಮುಂಡಿ ಬೆಟ್ಟದಲ್ಲಿ ಸತ್ವ ಪರೀಕ್ಷೆ. ಮೈಸೂರು ಹುಲಿಗಳ ಸತ್ವ ಪರೀಕ್ಷೆಗೆ ಟೈಮ್, ಸ್ಪಾಟ್ ಎಲ್ಲ ಫಿಕ್ಸ್ ಆಯಿತು. ಯಾರು ಬರ್ತಾರೆ, ಯಾರು ಬರಲ್ಲ ಅನ್ನೋದೇ ಸದ್ಯದ ಸಸ್ಪೆನ್ಸ್. ಬೆಳಗ್ಗೆ 9 ಗಂಟೆಗೆ ಚಾಮುಂಡೇಶ್ವರಿ ತಾಯಿ ಪಾದದಲ್ಲಿರ್ತೀನಿ ಬೆಟ್ಟದಲ್ಲಿ. ನಾನು ಇಂಥ ಒಂದು ದಿನ ಬರ್ಲಿ ಅಂತಾನೆ ಕಾಯ್ತಾ ಇದ್ದೆ. ಸುಮ್ಮನೆ ಏನು ಹೇಳೋದು, ಹೋಯ್ತಾ ಇರೋದು ತೆಗಡೆ ಅದಲ್ಲ. ಬಾ ಪ್ರೂವ್ ಮಾಡು. ನಾಳೆ 9 ಗಂಟೆಗೆ ಇರ್ತೀನಿ. ಆವತ್ತು ಆಗಸ್ಟ್ 5, 2019 ಮೈಸೂರು ಪ್ರೆಸ್ ಕ್ಲಬ್. ಅಲ್ಲಿಂದಲೇ ಶುರುವಾಯ್ತು ನೋಡಿ ಮೈಸೂರು ಹುಲಿಗಳ ವಾಕ್ ಫೈಟ್. ನಾನು ಯಾವುದೇ ಆಸೆ ಆಮಿಷಗಳಿಗೆ ನಾನು ಒಪ್ಪಿ ಈ ಪಕ್ಷದ್ರೋಹ ವಿಷ ಹಾಕೋ ಕೆಲಸನ ನಾನು ಮಾಡ್ಲಿಲ್ಲ ಅಂತ ಹೇಳಿ ನೀವು ತಾಯಿ ಚಾಮುಂಡಿ ದೇವಸ್ಥಾನದಲ್ಲಿ ಸತ್ಯ ಮಾಡಿ, ರಾಜಕಾರಣದ ವ್ಯಭಿಚಾರಿ ನೀನು, ಅವರು ಫಿಕ್ಸ್ ಮಾಡಿದಂತ ದಿವಸಕ್ಕೆ ನಾನು ಹೋಗ್ಲಿಕ್ಕೆ ಬದ್ಧ ಇದ್ದೀನಿ. ಅದು ನಿನ್ನೆ ಮೊನ್ನೆವರೆಗೂ ನಿಲ್ಲೇ ಇಲ್ಲ. ಇಷ್ಟೇ ಸಾಕು, ನಾವು ಮೈಸೂರಿನವರು ಕಿತ್ತಾಡೋದು ಬೇಡ ಅಂದ್ರು
ಮಾತಿಗೆ ಮಾತು ಬೆಳೆದಿದೆ. ಆ ಮಾತು ಬರೀ ಮಾತಾಗೆ ಉಳಿಯದೆ ಚಾಮುಂಡಿ ಪಾದಸಾಕ್ಷಿ ಅನ್ನೋವರಿಗೆ ಗಬ್ಬೆದ್ದು ಹೋಗಿದೆ. ಚಾಮುಂಡಿ ತಾಯಾಣೆ ಅಂದಿದ್ದ ಸಾರಾ ಮಹೇಶ್ಗೆ ನಿನ್ನೆಯಷ್ಟೇ ನಾನ್ ರೆಡಿ, ನೀವ್ ರೆಡಿನಾ ಅಂದಿದ್ರು ವಿಶ್ವನಾಥ್. ನಾಳೆ ಗುರುವಾರ ನಾನು ಬೆಳಗ್ಗೆ 9 ಗಂಟೆಗೆ ಚಾಮುಂಡೇಶ್ವರಿ ತಾಯಿ ಪಾದದಲ್ಲಿರ್ತೀನಿ ಬೆಟ್ಟದಲ್ಲಿ. ನೀವು ನನ್ನನ್ನು ಯಾರು ಕೊಂಡ್ಕೊಂಡಿದ್ದೇನೆ ಅವ್ನು ಕರ್ಕೊಂಡು ಅಲ್ಲಿ ಬರ್ರಿ ದಯವಿಟ್ಟು. ಇದು ಸತ್ಯ ಆಗ್ಬಿಡ್ಬೇಕಿದೆ. ಯಾಕೆಂದ್ರೆ ಇನ್ನು ಇವರು ಎಲೆಕ್ಷನ್ ಎಲ್ಲ ಇದನ್ನೇ ಶುರು ಮಾಡ್ತವೆ. ಇವು ನಾನೇನಾದ್ರೂ ಮಾರ್ಕೊಂಡಿದ್ರೆ ಒಂದು ಪಕ್ಷ ಅವ್ನು ಕೊಂಡ್ಕೊಂಡ್ರೆ ಅವನ್ನ ಜನಕ್ಕೆಲ್ಲ ತೋರಿಸೋಣ, ಇವರೇ ಕಂಡ್ರೆ ನಾನು ಕೊಂಡ್ಕೊಂಡ್ರೆ ಅವನು. ಬಿಕಾಸ್ ಐ ಆಮ್ ಕ್ಲೀನ್. ನಾನು ಈ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಬದುಕಲು ಪ್ರಯತ್ನಿಸುವವರ ಪಟ್ಟಿಯಲ್ಲಿ ನಾನು ಒಬ್ಬ ಇದ್ದೀನಿ. ವಿಶ್ವನಾಥ್ ಪ್ರತಿ ಸವಾಲಿಗೆ ಬನ್ನಿ ಒಂದ್ ಕೈ ನೋಡೇ ಬಿಡೋಣ ಅಂದಿದ್ದಾರೆ ಸಾರಾ. ಆದ್ರೆ ವಿಶ್ವನಾಥ್ ಮಾತ್ರ ನನ್ನ ಕೊಂಡ್ಕೊಂಡು ನನ್ನೂ ಕರ್ಕೊಂಡು ಬರಬೇಕು ಅಂತ ಕಂಡೀಷನ್ ಹಾಕಿದ್ದಾರೆ. ನಾನು ಇಂಥ ಒಂದು ದಿನ ಬರ್ಲಿ ಅಂತಾನೆ ಕಾಯ್ತಾ ಇದ್ದೆ. ನಾನು ನನ್ನ ಕುಟುಂಬ ಹಣವನ್ನ ಪಡೆದಿಲ್ಲ. ಚಾಮುಂಡಿ ಬೆಟ್ಟದಲ್ಲಿ ಅವರು ಬಂದು ತಾಯಿಯ ಮುಂದೆ ಹೇಳಿದ್ರೆ ನಾನು ಈ ರಾಜ್ಯದ ಜನತೆಯನ್ನ ಬೇಷರತ್ ಕ್ಷಮೆ ಯಾಚಿಸ್ತೀನಿ. ನಾಳೆ 9 ಗಂಟೆಗೆ ಇರ್ತೀನಿ. ಸುಮ್ಮನೆ ಏನು ಹೇಳೋದು ಹೋಯ್ತಾ ಇರೋದು ಹೊತ್ತಗಡೆ ಅದಲ್ಲ. ಬಾ ಪ್ರೂವ್ ಮಾಡು. ಮಾರಿಕೊಂಡ ವಿಶ್ವನಾಥ್ ಅದು ನಾನು ಮಾರ್ಕೊಂಡ್ಮೇಲೆ ಕ್ರಯದಾರ ಒಬ್ಬ ಇರ್ಬೇಕಲ್ಲ, ಕರ್ಕೊಂಬನ್ನಿ ಅವ್ರನ್ನ. ಅಷ್ಟೇ. ನಾನು ಬೆಟ್ಟದಲ್ಲಿ ಬೆಳಗ್ಗೆನೆ ಹೋಗಿ ಪೂಜೆ ಮಾಡಿ ಕೂತಿರ್ತೀನಿ. ಸಾರಾ ಮಹೇಶು ನನ್ನನ್ನು ಕೊಂಡ್ಕೊಂಡವನ್ ಸಮೇತ ಬರಬೇಕು. ಆಮ್ ಐ ರೈಟ್? ಇದಿಷ್ಟು ಆಣೆ ಪ್ರಮಾಣದ ಮಾತಾದ್ರೆ ಸಾರಾ ಮಹೇಶ್ ರಾಜೀನಾಮೆ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ. ಬ್ಲೂ ಫಿಲ್ಮ್ ಕುಟುಂಬ ರಾಮದಾಸ್ ಮನೇಲೆ ಬಟ್ಟೆ ಒಗಿತಿದ್ದ ಅಂತೆಲ್ಲ ಕುಟುಕಿತ್ತು ಹಳ್ಳಿ ಹಕ್ಕಿ. ಅವತ್ತು ಮನನೊಂದು ರಾಜೀನಾಮೆ ನೀಡಿದ್ದೆ ಅಂತವ್ರೆ ಸಾರಾ ಮಹೇಶ್. ಆದ್ರೆ ರಾಜೀನಾಮೆ ವಾಪಸ್ ತಗೋತಾರೆ ಅಂದ್ರು ದೇವೇಗೌಡರು. ಈ ಎಲ್ಲ ವಿಚಾರಗಳಿಂದ ನೊಂದು ನಮ್ಮ ಶಾಸಕರ ಹಕ್ಕನ್ನ ರಕ್ಷಣೆ ಮಾಡಬೇಕು. ನಾವು ರಾಜಕೀಯ ಜೀವನದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಕಳಂಕರಹಿತರಾಗಿರಬೇಕು ಅಂತ ಹೇಳಿ 18ನೇ ತಾರೀಕಿಗೆ ನಾನು ರಾಜೀನಾಮೆಯನ್ನ ನನ್ನ ಶಾಸಕ ಸ್ಥಾನಕ್ಕೆ ಸಲ್ಲಿಸಿದ್ದೆ. ಆದರೆ ಇನ್ನೂ ಸಹ ಆ ರಾಜೀನಾಮೆ ಪತ್ರವನ್ನು ನಾನು ವಾಪಸ್ ಪಡೆದಿಲ್ಲ. ಅವರು ಪರಸ್ಪರ ಏನು ದೇವಸ್ಥಾನ ಮುಂದೆ ಹೋಗಿ ಸತ್ಯ ಪ್ರಮಾಣ ಮಾಡೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿಕೊಂಡ್ರು. ಈ ಮಧ್ಯದಲ್ಲಿ ಸ್ಪೀಕರ್ ಅವರೇ ಅವ್ರಿಗೆ ಹೇಳಿದ್ದಾರೆ, ಅವ್ರ ಸೆಕ್ರೆಟರಿ ಹತ್ರ ಕೊಟ್ಟಿದ್ರು. ಸ್ಪೀಕರ್ ಅವರೇ ಬಂದು ತಗೊಂಡು ಹೋಗಪ್ಪ ಅಂತ ಹೇಳಿದ್ದಾರೆ. ಅವರಾಗಲೇ ಸ್ಪೀಕರ್ ಅವ್ರ ಮಾತಿಗೆ ಗೌರವ ಕೊಟ್ಟು ನಾನು ಬಂದು ವಾಪಸ್ ತಗೊಳ್ತೀನಿ ಸರ್ ಅಂತ ಹೇಳಿದ್ದಾರೆ. ನಾಳೆ ಬಂದು ವಾಪಸ್ ತಗೋತಾರೆ. ದೇವೇಗೌಡರು ಏನೇ ಹೇಳಿದ್ರು ಸಾರಾ ಮತ್ತು ವಿಶ್ವನಾಥ್ ಟಾಕ್ ವಾರ್ ನಿಲ್ಲೋ ಲಕ್ಷಣಗಳಂತೂ ಕಾಣ್ತಿಲ್ಲ. ಹಾಗಿದ್ರೆ ನಾಳೆ ಚಾಮುಂಡಿ ಬೆಟ್ಟದಲ್ಲಿ ಆಣೆ ಪ್ರಮಾಣ ನಡೆದೇ ಬಿಡತ್ತಾ? ಸಸ್ಪೆನ್ಸ್ ಅಂತೂ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದ ಜನಕ್ಕೇನಿದು ಹೊಸದೇನಲ್ಲ. ಆಣೆ ಪ್ರಮಾಣ ಮಾಡಿದವ್ರ ಕಥೆ ಎಲ್ಲ ಏನೇನಾಯ್ತು ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಮಂಜುನಾಥನ ಮೇಲೆ ಆಣೆ ಮಾಡಿದವರು ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪನವರು ಏನೆಲ್ಲ ಆಗ್ಬಿಟ್ರು ಅದು ಗೊತ್ತು. ಇನ್ನು ಇವ್ರು ಯಾವ ಮಹಾ ಅನ್ಸುತ್ತೆ ನಿಜವಾಗ್ಲು. ಚಾಮುಂಡಿ ತಾಯಿ ಏನಾದ್ರೂ ಮುನಿಸ್ಕೊಂಡು ಶಾಪ ಕೊಟ್ಬಿಟ್ಟಾಳು. ಹುಷಾರು ಸಾಹೇಬ್ರೆ, ಮುಂದೆ ಎಲೆಕ್ಷನ್ ಕೂಡ ಇದ್ದೇ ಇದೆ. ಲೆಟ್ಸ್ ಮೂವ್ ಆನ್. ಸಿದ್ದರಾಮಯ್ಯನವರು ಇದೀಗ ಒಂದ್ ರೀತಿ ಗೆದ್ದರಾಮಯ್ಯನವರು ಆಗ್ತಿದ್ದಾರೆ. ಯಾಕೆಂದ್ರೆ ಸೋನಿಯಾ ಗಾಂಧಿನೇ ಕರೆದು ಮಾತಾಡ್ಸ್ ಕಳಿಸಿದ್ದಾರೆ. ಬೈ ಎಲೆಕ್ಷನ್, IT ರೇಡ್, ಹೀಗೆ ಎಲ್ಲವನ್ನು ಸಮರ್ಥವಾಗಿ ನಿಭಾಯಿಸಬೇಕು ಅಂತ ಸಲಹೆ ಕೂಡ ಕೊಟ್ಟಿದ್ದಾರಂತೆ. ದೆಹಲಿಯಲ್ಲಿ ಏನಾಯ್ತು ಅಂತೀರಾ? ಸ್ಟೋರಿ ನೋಡಿ ಇಲ್ಲಿ. ನಿಮ್ಮ ಪರಿಸ್ಥಿತಿಯು ಅದೇ. ಯಾಕೆ ಅಪೋಸಿಷನ್ ಲೀಡರ್ ಮಾಡಕ್ಕೆ ನೆನ್ನೆ ಡಿಕ್ಲೇರ್ ಮಾಡಿದ್ದಾರೆ. ನೀವು ಎಲ್ಲ ಒಂದೇ ಇದರಲ್ಲಿ ಇದ್ದೀರಿ. ಲೀಡರ್ ಆಫ್ ಅಪೋಸಿಷನ್ ಆಗಿ 2 ತಿಂಗಳು ಆಗಬೇಕಾಗಿತ್ತು, ಆಗಿಲ್ಲಲ್ಲ. ನಿಮ್ಮ ಪರಿಸ್ಥಿತಿಯು ಅದೇ. ಮೂಲ ಕಾಂಗ್ರೆಸ್ಸಿಗರ ಮಹಾಯುದ್ಧ. ಪ್ರತಿಪಕ್ಷ ಸ್ಥಾನಕ್ಕಾಗಿ ಪೈಪೋಟಿ. ಬಿಜೆಪಿಯಿಂದ ಟೀಸಿಂಗ್. ಇದೆಲ್ಲದಕ್ಕೂ ಉತ್ತರವೆಂಬಂತಿತ್ತು ಇಂದಿನ ಸಿದ್ದು ದೆಹಲಿ ಭೇಟಿ. ಖುದ್ದು ಸೋನಿಯಾ ಗಾಂಧಿಯೇ ಸಿದ್ದರಾಮಯ್ಯಗೆ ಬುಲಾವ್ ಕೊಟ್ಟಿದ್ರು. ದಿಲ್ಲಿಗೆ ಬಂದಿದ್ದ ಸಿದ್ದರಾಮಯ್ಯ ಮೇಡಂ ಭೇಟಿಯಾದ್ರು. ರಾಜ್ಯ ರಾಜಕೀಯ ಬೆಳವಣಿಗೆಗಳು, ಕಾಂಗ್ರೆಸ್ ಸಂಘಟನೆ, ಬೈ ಎಲೆಕ್ಷನ್, IT ದಾಳಿ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರು. ಪ್ರತಿಪಕ್ಷ ನಾಯಕನನ್ನಾಗಿ ಮಾಡಿದ್ದಕ್ಕೆ ಧನ್ಯವಾದ ಹೇಳಿದ್ರು. I made it very clear on the floor of the house. ಅವ್ರು ಮತ್ತೆ ವಾಪಸ್ ತಗೊಳ್ಳಲ್ಲ ಅಂತ ಹೇಳಿದೀವಿ. ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿಕೊಂಡು ಬಿಜೆಪಿಯಿಂದ ಯಾರು MLAಗಳು ಬಂದ್ರೆ ಅಥವಾ ex-MLAಗಳು ಬಂದ್ರೆ ತಗೊಳ್ತೀವಿ ಅಂತ ಹೇಳಿದೆ. ನಮ್ಮ ಸ್ಪೀಕರ್ ಇದ್ದಾರೆ, ಪಾಪ ಹೊಸದಾಗಿ ಸ್ಪೀಕರ್ ಆಗಿದ್ದಾರೆ. ಅವರು ಬಿಜೆಪಿ ಅವರು ಮತ್ತೆ ಕೇಶವ ಕೃಪಾ RSS ಅವ್ರು ಏನ್ ಹೇಳ್ತಾರೆ, ಅವ್ರು ತಾಳೆ ತಕ್ಕಂತೆ ತೈ 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 ಅಂತಾರೆ. ದಿಸ್ ಗವರ್ಮೆಂಟ್ ಇಸ್ ಡೆಡ್. ದಿಸ್ ಗವರ್ಮೆಂಟ್ ಹ್ಯಾಸ್ ನೋ ಐಸ್,
ಅಂಡ್ ಹಿಯರ್ಸ್ ಪಂಚೇಂದ್ರಿಗಳೇ ಇಲ್ಲ ಇವಕ್ಕೆ, ಈ ಸರ್ಕಾರಕ್ಕೆ ಟೋಟಲಿ ಡೆಡ್. ಡಿಕೆಶಿ ಜೈಲಲ್ಲಿದ್ದಾರೆ. ಪರಮೇಶ್ವರ್ ವಿರುದ್ಧ ತನಿಖೆ ನಡೀತಾ ಇದೆ. ಹೀಗಾಗಿ ಪಕ್ಷ ಮುನ್ನಡೆಸೋ ಜವಾಬ್ದಾರಿ ಸಂಪೂರ್ಣವಾಗಿ ಹೆಗಲ ಮೇಲಿದೆ. ಚುನಾವಣೆಯಲ್ಲಿ ಗೆಲ್ಲಿಸಿಕೊಡೋ ಭರವಸೆ ಕೊಟ್ಟಿದ್ದಾರಂತೆ ಸೆದ್ದು. ಧರಣೀಶ್ ಬೂಕನಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ನೋಡಿದ್ರ ಒಂದ್ ಕಡೆ ಪಕ್ಷ ಸಂಘಟನೆ ಬೈ ಎಲೆಕ್ಷನ್ ಅಂತ ಸಿದ್ದರಾಮಯ್ಯನವರು ಹಾಗೂ ಸೋನಿಯಾ ಗಾಂಧಿ ಅವರು ಸ್ಟ್ರಾಟಜಿ ಮಾಡ್ತಿರ್ಬೇಕಾದ್ರೆ ಸೀನಿಯರ್ ಲೀಡರ್ KC ರಾಮಮೂರ್ತಿ ರಿಸೈನ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಹಾಗೂ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜ್ಯಸಭೆ ಸಭಾಧ್ಯಕ್ಷ ವೆಂಕಯ್ಯನಾಯ್ಡುಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಕಾಂಗ್ರೆಸ್ನಿಂದ ನನಗೇನೂ ತೊಂದರೆ ಆಗಿಲ್ಲ, ಆದರೆ ದೇಶದ ಪ್ರಗತಿಗಾಗಿ ಬಿಜೆಪಿಗೆ ಹೋಗ್ತೀನಿ ಎಂದರು. ಕಾಂಗ್ರೆಸ್ ಪಕ್ಷದ ಯಾವುದೇ ಒಂದು ನಾಯಕರಾಗಲಿ ಅಥವಾ ಯಾರೇ ಒಂದು ಇದಾಗಲಿ ಅವರ ವಿರುದ್ಧ ನಾನಂತೂ ರಾಜೀನಾಮೆ ಕೊಟ್ಟಿಲ್ಲ. ಎಲ್ಲರೂ ನನ್ನ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನಡೆಸ್ಕೊಂಡಿದ್ದಾರೆ. ಒಂದು ವರ್ಷದಿಂದನೇ ಇದ್ರ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇದ್ದೀನಿ. ಒಂದು ವರ್ಷಕ್ಕಿಂತ ಹೆಚ್ಚಿಗೆ ನಾನು ಚಿಂತನೆ ಮಾಡ್ತಾ ಇದ್ದೀನಿ. ಅನೇಕ ಜನ ನನ್ನ ಸ್ನೇಹಿತರ ಜೊತೆ ಇದ್ರ ಬಗ್ಗೆ ಎಲ್ಲ ನಾನು ದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ. ಜನೋಪಯೋಗಿ ಕಾರ್ಯಕ್ರಮಗಳಾಗಿದ್ದರೂ ಸಹ ಅದನ್ನು ವಿರೋಧಿಸಬೇಕು ಅನ್ನತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ವಿರೋಧ ಮಾಡ್ತಕ್ಕಂಥದಕ್ಕೆ ನನಗೆ ಆತ್ಮ ಒಪ್ತಾ ಇರಲಿಲ್ಲ. ಅನೇಕ ಸಾರಿ ಕಾರ್ಯಕ್ರಮಗಳ ವಿರುದ್ಧ ನಾವು ಹೋಗಿ ಬಾವಿಯಲ್ಲಿ ನಾವು ಕೂಗ್ತಕ್ಕಂಥದ್ದು ಇದೆಲ್ಲ ಪ್ರಸಂಗಗಳು ಬಂದಾಗ ಎಲ್ಲ ಒಂದು ನಮ್ಮ ಮನಸ್ಸನ್ನು ನಾವು ಕಟ್ಟಿ ಹಾಕ್ಕೊಂಡು ಮನಸ್ಸನ್ನು ನಾವು ಮಾಡಿ ನಾವು ಹೋಗಿದ್ದೀವಿ ಅನ್ನೋತಕ್ಕಂಥ ಭಾವನೆಯಲ್ಲಿ ಅದು ನಾನು ಅಂದ್ಕೊಳ್ತಾ ಇದ್ದೆ. ಯಾವ BJP ನಾಯಕರ ಒತ್ತಾಯಕ್ಕೂ ನಾನು ಹೋಗ್ತಾ ಇಲ್ಲ. ಯಾರು ನನ್ನ ಕರೆದೂ ಇಲ್ಲ, ಯಾರು ನೀವು ಬರಲೇಬೇಕು ಅಂತ ಯಾರಿಗೂ ನನಗೆ ಒತ್ತಾಯ ಹಾಕಲಿಲ್ಲ. ಇದೆಲ್ಲ ನಾನು ಸ್ವಇಚ್ಛೆಯಿಂದ ನಾನು ತೆಗೆದುಕೊಂಡಿರ್ತಕ್ಕಂತಹ ತೀರ್ಮಾನ. ನನಗೆ ಅದು ಸರಿಯಾದಂಥ ಒಂದು ಅವಕಾಶ ಸಿಕ್ಕಿದ್ರೆ BJP ನಾನು ಹೋಗ್ಲಿಕ್ಕೆ ತಯಾರಾಗಿದೆ. ಕಾಂಗ್ರೆಸ್ನ ಯಾವ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಕರ್ನಾಟಕದಲ್ಲಿ 15 ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ಗೆ ಕಾಂಗ್ರೆಸ್ ಪಡೆ ರೆಡಿ ಆಗ್ತಾ ಇದೆ. ಚುನಾವಣಾ ಜವಾಬ್ದಾರಿ ಹೊತ್ತಿರುವಂತಹ ಸಿದ್ದರಾಮಯ್ಯನವರು ಮೈ ಕೊಡುಕೊಂಡು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ KC ವೇಣುಗೋಪಾಲ್ ಕೂಡ ರಾಜ್ಯಕ್ಕೆ ಬಂದು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಆಗಿರುವ ಎಡವಟ್ಟುಗಳು ಇದೆಯಲ್ಲ, ಸಾವಿರ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಈತನ ಹೆಸರು ಇಸ್ತಿಯಾಕ್ ಅಹಮದ್. ಬರೋಬ್ಬರಿ 48 ಕ್ರಿಮಿನಲ್ ಕೇಸ್ಗಳಿವೆ. IMAಯಿಂದ 2 ಕೋಟಿ ವಸೂಲಿ ಮಾಡಿರೋ ಆರೋಪವೂ ಇದೆ. ಆದ್ರೆ ಈ ನಟೋರಿಯಸ್ ಕ್ರಿಮಿನಲ್ ಜೊತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ KC ವೇಣುಗೋಪಾಲ್ ಕಾಣಿಸಿಕೊಂಡಿರೋದು ಸದ್ಯದ ಕಾಂಟ್ರವರ್ಸಿ. ಶಿವಾಜಿನಗರ ಬೈ ಎಲೆಕ್ಷನ್ ಸಭೆಯಲ್ಲಿ KCV ಇಸ್ತಿಯಾಕ್ ಭೇಟಿಯಾಗಿದ್ಯಾಕೆ? ಚುನಾವಣಾ ತಯಾರಿ, ರಣತಂತ್ರದ ಬಗ್ಗೆ ಚರ್ಚೆ ನಡೆಯುವಾಗ ರೌಡಿ ಶೀಟರ್ಗೇನು ಕೆಲಸ? ರಾಷ್ಟ್ರೀಯ ಪಕ್ಷದ ನಾಯಕ KCV ಹಾಗೂ ಓರ್ವ ಹಫ್ತಾ ವಸೂಲಿ ಮಾಡೋ ರೌಡಿ ಶೀಟರ್ ನಡುವೆ ಅಂಥ ಚರ್ಚೆ ಏನಿತ್ತು? ಸಮಾಜಘಾತುಕ ಶಕ್ತಿಗಳ ಜೊತೆ ಅದ್ಯಾವ ರಾಜಕೀಯ ರಣತಂತ್ರ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗಳು ಇಬ್ಬರ ಭೇಟಿಯ ಕಿಚ್ಚಿನಲ್ಲಿ ಹೊಗೆಯಾಡಿವೆ. ಇದೊಂದು ದೃಶ್ಯ ಭಾರಿ ವಿವಾದ ಸೃಷ್ಟಿಸುತ್ತಿದ್ದಂತೆ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಸಿದ್ದರಾಮಯ್ಯ ಸಮರ್ಥನೆ ಹೇಗಿದೆ ನೋಡಿ. ಯಾಕೆ ಪಾಪ ವೇಣುಗೋಪಾಲ್ ಅವರು ತೇಜೋವಧೆ ಮಾಡ್ತಾ ಇದ್ದೀರಾ? ಎಷ್ಟು ನೂರಾರು ಸಭೆಗಳು ಇಷ್ಟಿಯಾಕ್ ಅವರು ಬಂದಿದ್ದಾರಪ್ಪ ಕಾಂಗ್ರೆಸ್ ಮೀಟಿಂಗ್ಗಳಲ್ಲಿ, ಕಾಂಗ್ರೆಸ್ ಪರ ಪ್ರಚಾರ ಮಾಡಿದ್ದಾರೆ. ಅನೇಕ ರಾಜಕಾರಣಿಗಳು MP ಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿದೆ. ಯೋಗಿ ಆದಿತ್ಯನಾಥ್ ಮೇಲೆ ಆರೋಪ ಇದೆ, ಯಡಿಯೂರಪ್ಪ ಮೇಲೆ ಆರೋಪ ಇದೆ. ಅವರು ಕೂಡ ಸಮಾಜ ಸೇವಕರ, ಸಭ್ಯರ, ಪ್ರಾಮಾಣಿಕರ. ಯಾರೋ ಬಂದು ಭೇಟಿ ಮಾಡಕ್ ಬಂದವ್ರನ್ನ ನನ್ನ ಹೆಂಡತಿ ಕಾರ್ಪೊರೇಟರ್ ಬಂದಾಗ ಅವ್ರಿಗೇನು ಗೊತ್ತಿರ್ತದೆ ವೇಣುಗೋಪಾಲ್ಗೆ? ಅವ್ರು ಬಂದು ಭೇಟಿ ಆಗಿರ್ತಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಆಯ್ತಪ್ಪ, ಒಬ್ಬ ರೌಡಿ ಶೀಟರೇ ಬಂದ ಅಂತ ಇಟ್ಕೊಂಡು ನಂಗೆ ಗೊತ್ತಿರಲ್ಲ, ನನ್ ಭೇಟಿ ಆಯ್ತಾರೆ, ನಾ ಏನ್ ಮಾಡ್ಬೇಕು? ಕುತ್ತಿಗೆ ತಳ್ಳಿಬಿಡ್ಲಾ? ಅದು ಮಾನವೀಯತೆ ಇಲ್ರಿ. ಚಿದಾನಂದ್ ಪಟೇಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಡಿಕೆಶಿ ತಾಯಿ ಮತ್ತು ಅವರ ಪತ್ನಿಗೆ ಇಡಿ ವಿಚಾರಣೆಯಿಂದ ಒಂದು ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಡಿಕೆಶಿ ಪತ್ನಿ ಉಷಾ, ತಾಯಿ ಗೌರಮ್ಮಗೆ ಸಮನ್ಸ್ ಕೊಟ್ಟಿತ್ತು. ಸಮನ್ಸ್ ರದ್ದು ಕೋರಿ ಇಬ್ಬರು ಕೂಡ ದೆಹಲಿ ಹೈಕೋರ್ಟ್ ಮೊರೆ ಹೋಗಿದ್ರು. ಅರ್ಜಿ ವಿಚಾರಣೆ ನಡೆಸುವಂತಹ ದೆಹಲಿ ಹೈಕೋರ್ಟ್ ಸಮನ್ಸ್ ನೀಡುವುದರ ರದ್ದು ಮಾಡಿತು. ವಾರದ ಬಳಿಕ ಹೊಸ ಸಮನ್ಸ್ ಜಾರಿ ಮಾಡುವಂತೆ ಇಡಿಗೆ ಆದೇಶ ಕೂಡ ಕೊಟ್ಟಿದೆ. ಅಕ್ಟೋಬರ್ 21ರ ಮಧ್ಯಾಹ್ನಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬ್ಯಾಂಕ್ನಿಂದ ಸಾಲ ನೀಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಶಾಸಕ KN ರಾಜಣ್ಣ ಇಡಿ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಸತತ 6 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ್ರು ರಾಜಣ್ಣ ಅವರು. ಎಲ್ಲ ದಾಖಲೆಗಳನ್ನು ಕೊಟ್ಟು ಬಂದಿದ್ದೇನೆ, ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿಲ್ಲ. ಒಟ್ಟು 28 ಶುಗರ್ ಫ್ಯಾಕ್ಟರಿ ಬಗ್ಗೆ ವಿವರ ಕೊಟ್ಟಿದ್ದೇನೆ, ಅವ್ರು ಯಾವುದು ಬೇಕೋ ಅದು ನೋಡ್ಕೊಳ್ಳಿ ಎಂದರು. ವೆಲ್ಕಮ್ ಬ್ಯಾಕ್. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇವತ್ತು ಫುಲ್ ಗರಂ ಆಗ್ಬಿಟ್ಟಿದ್ರು. ಎಷ್ಟು ಮಟ್ಟಿಗೆ ಅಂದ್ರೆ, ಹೇ ನಡಿರೋ ಬೆಂಗಳೂರಿಗೆ ಅಂತ ಹೇಳೇ ಬಿಡೋದ. ಅಷ್ಟೇ ಅಲ್ಲ, ರೈತರ ಹೊಸ ಸಾಲ ತೀರಿಸೋಕೆ ಆಗೋದೇ ಇಲ್ಲ ರೀ ಅಂತ ಹೇಳೇ ಬಿಟ್ರು. ಯಾಕೆ, ಏನಾಯ್ತು? ರಿಪೋರ್ಟ್ ನೋಡಿ.
ಯಡಿಯೂರಪ್ಪ ಇವತ್ತು ಫುಲ್ ಗರಂ ಆಗಿದ್ರು. ಮಹಾರಾಷ್ಟ್ರ ಚುನಾವಣಾ ಪ್ರಚಾರಕ್ಕೆ ಹೋಗಲು ಬೆಳಗಾವಿಯಲ್ಲಿ ಉಳ್ಕೊಂಡಿದ್ದ ಬಿಎಸ್ವೈ ಇವತ್ತು ಬೆಳ್ಳಂಬೆಳಗಿಯೇ ರೆಡಿ ಆದ್ರು. ಆದ್ರೆ ಹೆಲಿಕಾಪ್ಟರ್ ಬರ್ಲೇ ಇಲ್ಲ. ಆಗ ನೋಡ್ಬೇಕಿತ್ತು ಬಿಎಸ್ವೈ ರೌದ್ರಾವತಾರ. ಕ್ಯಾನ್ಸಲ್ ಮಾಡ್ಬಿಟ್ಟು ಬೈ ಆಗಲ್ಲ ರೀ, ಈಗಾಗಲೇ ಟೈಮ್ ಇದೆಲ್ಲ ಆದ ಬಳಿಕ ಮಾತನಾಡಿದ ಬಿಎಸ್ವೈ ರೈತರ ಹೊಸ ಸಾಲ ಮನ್ನಾ ಮಾಡೋದಕ್ಕೆ ಸದ್ಯಕ್ಕೆ ಆಗೋದಿಲ್ಲ ಅಂದ್ಬಿಟ್ರು. ಹಿಂದಿನ ಸರ್ಕಾರ ಮಾಡಿರೋದೇ ದೊಡ್ಡ ಭಾರ ಆಗಿದೆ. ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನ ನಾನು ಮಾಡ್ತೇನೆ. ಈಗೇನು ಫ್ಲಡ್ ಎಫೆಕ್ಟೆಡ್ ಏರಿಯಾಕ್ಕೆ ಭಾಳ ಎಲ್ಲ ಅಮೌಂಟನ್ನು ಡೈವರ್ಟ್ ಮಾಡಿ ಇದು ಕೊಡ್ತಾ ಇದ್ದೇವೆ. ಇದು ಬಹಳ ಬಹುಶಃ ದೇಶದಲ್ಲಿ ಮೊದಲ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿ ಹೆಕ್ಟೇರ್ಗೆ 10,000 ರೂಪಾಯಿ ಜಾಸ್ತಿ ಕೊಡ್ತಿರುವಂಥದ್ದು ದೇಶದ ಯಾವುದೇ ರಾಜ್ಯದಲ್ಲಿ ಕೊಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಬಿಎಸ್ವೈ ಕ್ಯಾಂಪೇನ್ಗಾಗಿ ಮಹಾರಾಷ್ಟ್ರದ ಸಾಂಗ್ಲಿಯತ್ತ ಹೊರಟ್ರು. ಚುನಾವಣಾ ಕ್ಯಾಂಪೇನ್ ಮಾಡಿದ್ರು. ಬಿಎಸ್ವೈ ಮಹಾರಾಷ್ಟ್ರ ಕ್ಯಾಂಪೇನ್ಗೆ ಪ್ರತಿಪಕ್ಷಗಳು ಟಾಂಗ್ ಕೊಟ್ಟಿದ್ದು ಹೀಗೆ. ಮೋದಿ ಅವರು ಟ್ರಂಪ್ನ ಗೆಲ್ಸೋದಕ್ಕೆ ಅಲ್ಲಿಗೆ ಹೋದ್ರು, ಯಡಿಯೂರಪ್ಪನವರು ಬಿಜೆಪಿನ ಗೆಲ್ಸೋದಕ್ಕೆ ಮಹಾರಾಷ್ಟ್ರಕ್ಕೆ ಹೋದ್ರು. ನಮ್ಮ ರಾಜ್ಯದ ಜನರ ಪರಿಸ್ಥಿತಿ ಏನು? ಪಕ್ಷದ ಸೂಚನೆ ಮೇಲೆ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಅವರು ನೀವು ಹೋಗಿ 2 ದಿನ ಪ್ರಚಾರ ಮಾಡಿ ಅಂತ ಸೂಚನೆ ಕೊಟ್ಟಿರಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇಲ್ಲಿಗೆ ಅಗ್ರರಾಷ್ಟ್ರೀಯ ವಾರ್ತೆ ಮುಗಿಸಿ ನಾನು ಹೋಗಿ ಬರ್ತೀನಿ. ಕೆಲವೇ ಕ್ಷಣದಲ್ಲಿ ದಾದಾಗಿರಿಯ ಬಿಗ್ ಸೀಕ್ರೆಟ್ ಸ್ಪೆಷಲ್ ಬಿಗ್ ಸ್ಟೋರಿ ಬರ್ತಾ ಇದೆ. ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಪಕ್ಕಾ ನ್ಯೂಸ್ಗೆ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.